ಸಚಿವ ಸ್ಥಾನದ ಮೇಲೆ ಕಾಂಗ್ರೆಸ್ ಶಾಸಕರು ಕಣ್ಣಿಟ್ಟಿದ್ದಾರೆ. ನಮಗೂ ಮಂತ್ರಿಗಿರಿ ಬೇಕು ಅಂತ ತೆರೆಮರೆಯಲ್ಲೇ ತಂತ್ರ ರೂಪಿಸಿದ್ದಾರೆ. ಸಚಿವ ಸ್ಥಾನದ ಮೇಲೆ ಕಾಂಗ್ರೆಸ್ ಶಾಸಕರ ಕಣ್ಣಿದೆ. ನಮಗೂ ಮಂತ್ರಿಗಿರಿ ಬೇಕು ಅಂತ ಬಹಳಷ್ಟು ಲಾಬಿ ಮಾಡ್ತಿದ್ದಾರೆ. ತೆರೆಮರೆಯಲ್ಲಿ ರಣತಂತ್ರವನ್ನ ರೂಪಿಸಿದ್ದಾರೆ. ಡಿಕೆಶಿ ಮನೆಗೆ ಶಾಸಕರ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಜೊತೆ ಚರ್ಚೆಗಳು ಆಗದೆ ಇದರಲ್ಲಿ ವಿಜಯಾನಂದ ಕಾಶಪ್ಪನವರ್ ಸೇರಿ ಹಲವರು ಭೇಟಿ ನೀಡಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಜೊತೆ ಹಲವು ಮಠಾಧೀಶರ ಆಗಮನವೂ ಆಗಿದೆ. ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ತೆರಳಿ ಚರ್ಚೆಯಾಗಿರೋದು. ಒಂದೇ ಕ್ಷೇತ್ರದಲ್ಲಿ 2 ರಿಂದ 3 ಬಾರಿ ಗೆದ್ದಂತ ಶಾಸಕರನ್ನ ಸಚಿವರಾಗಿ ಆಯ್ಕೆ ಮಾಡಬೇಕು, ನಾವು ಕೂಡ ಸಚಿವಾಕಾಂಕ್ಷಿಗಳು ಅನ್ನೋದಾಗಿ ಈ ಹಿಂದೆ ಸಹಿ ಅಭಿಯಾನ ನಡೆದಿತ್ತು. ಸುಮಾರು 40 ಜನ ಶಾಸಕರಿಂದ. ಅದಾದ ನಂತರದಲ್ಲಿ ಹೈಕಮಾಂಡ್ ಹತ್ರ ಹೋದ್ರು, ಕುಳಿತುಕೊಂಡ್ರು, ಸಮಯಾವಕಾಶ ಕೇಳಿದ್ರು, ಬಟ್ ವರ್ಕೌಟ್ ಆಗಿಲ್ಲ, ವಾಪಸ್ ಬಂದ್ರು. ಅದಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಕೂಡ ಈ ಹಿಂದೆ ಕಳೆದ 3-4 ತಿಂಗಳ ಹಿಂದೆ ರಾಜ್ಯಕ್ಕೆ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಅವರವರ ಅಹವಲೇನಿದೆ, ದೂರೇನಿದೆ ಎಲ್ಲವನ್ನ ಕೂಡ ಲೆಕ್ಕಾಚಾರ ಹಾಕೋದು ಕೊಟ್ಟಿದ್ರು. ಮೊದಲ ಹಂತದಲ್ಲಿ ಹಿರಿಯ ನಾಯಕರಿಗೆ, ಅನುಭವ ಸಚಿವರಿಗೆ ಈಗಾಗಲೇ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಶಾಸಕರನ್ನ ಅಷ್ಟೊಂದಾಗಿ ಕನ್ಸಿಡರ್ ಮಾಡದೆ ಇರೋದನ್ನ ಗಮನಿಸಬೇಕಾಗತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿನ ಕೆಲ ಸಚಿವರಿಗೆ ಸ್ಥಾನ ಕೊಟ್ಟಿದ್ದು, ಶಾಸಕರನ್ನ ಕನ್ಸಿಡರ್ ಆಗದೇ ಇರೋದ್ರಿಂದ ಮುಂದಿನ ಹಂತದಲ್ಲಿ ನಮ್ಮನ್ನ ಕನ್ಸಿಡರ್ ಮಾಡಬೇಕು ಅನ್ನೋದಾಗಿ ನಿನ್ನೆಯಿಂದಲೇ ಬಿಗಿಪಟ್ಟನ್ನ ಹಿಡಿದಿರೋದು, ಲಾಬಿ ಮಾಡ್ತಾ ಇರೋದು, ತೆರೆಮರೆಯಲ್ಲಿ ರಣತಂತ್ರವನ್ನ ರೂಪಿಸ್ತಿರೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ಶಾಸಕರ ಎಂಟ್ರಿ ಕೊಟ್ಟು ಯಾವ ಕಾರಣಕ್ಕೆ ನಮ್ಮನ್ನ ಸಚಿವರಾಗಿ ಮಾಡಬೇಕು, ಅಭಿವೃದ್ಧಿ ಎಷ್ಟಾಗಿದೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಹಲವು ಮಠಾಧೀಶರು ಕೂಡ ಎಂಟ್ರಿ ಕೊಟ್ಟಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ನಲ್ಲಿ ಶಾಸಕರಿಗೂ ಕೂಡ ಸಚಿವ ಸ್ಥಾನದ ಆಸೆ ಆಕಾಂಕ್ಷೆಯನ್ನ ಇಟ್ಕೊಂಡಿರೋದು, ಸಂಬಂಧಪಟ್ಟ ಹಾಗೆ ಬೇಡಿಕೆಯನ್ನ ಇಟ್ಟಿರೋದು ಗೊತ್ತಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಿನ್ನೆಯಿಂದಲೇ ಬಹಳಷ್ಟು ಲಾಬಿ ಆಗ್ತಾ ಇದೆ ಶಾಸಕರು ಸಚಿವ ಸ್ಥಾನಕ್ಕೆ. ಈಗಾಗಲೇ ಮೊದಲ ಹಂತದಲ್ಲಿ ಅಷ್ಟೊಂದು ಶಾಸಕರ ಹೆಸರನ್ನ ನಾವು ನೋಡ್ಲಿಲ್ಲ. 2ನೇ ಹಂತದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾ? ಯಾವ್ಯಾವ ಶಾಸಕರು ಬಂದು ಲಾಬಿ ಮಾಡಿದ್ದಾರೆ ರೂಪೇಶ್? ಡಯಾನ, ಈಗ ಒಟ್ಟಾರಾಗಿ ರಾಜ್ಯದಲ್ಲಿ ಒಂದು ಕಡೆ ಅಸಮಾಧಾನ ಪರ್ವ ಆಗ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತು ವಿಜಯಾನಂದ ಕಾಶಪ್ಪನವರು ಬಂದಿದ್ದರು. ಬಂದು ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವ್ರು ಹೇಳೋದಿಷ್ಟೇ, ಯಾಕಂತ ಹೇಳಿದ್ರೆ ಲಿಂಗಾಯತ್ ಸಮುದಾಯ ಒಟ್ಟಾರೆ 33 ಜನರನ್ನ ಕಾಂಟ್ರಿಬ್ಯೂಟ್ ಮಾಡಿದೆ. 33 ಜನರನ್ನ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಲಿಂಗಾಯತರು ಕಾಂಗ್ರೆಸ್ಗೆ ಬೆಂಬಲಿಸ ಬೇಕಾದ್ರೆ ಇಲ್ಲಿ ಲಿಂಗಾಯತರನ್ನ ಚೆನ್ನಾಗಿ ನಡೆಸ್ಕೊಳ್ಬೇಕು. ಒಂದು DCM ಕೊಡಬೇಕಿತ್ತು, DCM ಕೊಟ್ಟಿಲ್ಲ, ಮುಂದಾದ್ರೂ ಕೂಡ ಪರಿಗಣಿಸಬೇಕು. ಅದೇ ರೀತಿಯಾಗಿ ಹೆಚ್ಚು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 6-7 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ಈಗ 3 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ಇನ್ನೂ ಕೂಡ ಹೆಚ್ಚು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಲಿಂಗಾಯತ ನಾಯಕರುಗಳನ್ನು ಹೆಚ್ಚು ಸ್ಥಾನಕ್ಕೆ ಪರಿಗಣಿಸುವಂತೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಜೊತೆ ಮಠಾಧೀಶರುಗಳು ಕೂಡ ಬಂದಿದ್ದು ಡಿ ಕೆ ಶಿವಕುಮಾರ್ ಒಂದು ಕಡೆ ಅಭಿನಂದನೆ ತಿಳಿಸಿದ್ದಾರೆ. ಅದೇ ರೀತಿ ಮತ್ತೊಂದು ಕಡೆ ಇನ್ನೊಂದಿಷ್ಟು ಜನಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ವಿಜಯಾನಂದ ಕಾಶಪ್ಪನವರು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಭೇಟಿ ಮಾಡಿಕೊಂಡು ನನಗೆ ಸಚಿವ ಸ್ಥಾನಕ್ಕಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಜನ ಕೂಡ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಭೇಟಿ ಮಾಡಿ ತಮ್ಮ ಪ್ರಾದೇಶಿಕವಾರು, ಜಾತಿವಾರು, ಅದೇ ರೀತಿಯಾಗಿ ಅನುಭವ ಎಲ್ಲವನ್ನು ಆಧರಿಸಿ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂಥ 50 ವರ್ಷ ಒಳಗಿನವರಿಗೆ ಒಂದು 10 ಜನಕ್ಕೆ ಸಚಿವ ಸ್ಥಾನ ಕೊಡುವಂತೆ ಹೇಳಿದ್ದಾರೆ. ಈ ಒಂದು ಸೂಚನೆ ಅನ್ವಯ ಗೊತ್ತಾಗ್ತಾ ಇದ್ದಂತೆ ಒಂದಿಷ್ಟು ಜನ 1 ಬಾರಿ ಅಥವಾ 2 ಬಾರಿ 3 ಬಾರಿ ಆಯ್ಕೆ ಆದಂಥವರು ಕೂಡ ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಅಸಮಾಧಾನವೂ ಕೂಡ ಹೋಗಲಾಡಿಸಬೇಕು. ಅದೇ ರೀತಿ ಸಚಿವ ಸಿಕ್ಕಿಲ್ಲ ಅಂತೇಳಿ ಒಂದಿಷ್ಟು ಜನ ಅಸಮಾಧಾನ ಇದೆಯಲ್ಲ, ಅದನ್ನು ಕೂಡ ಹೋಗಲಾಡಿಸಬೇಕು. ಈ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಡಯಾನ.